ಸರ್ ನಾ ಹೇಳೋದು ಅಷ್ಟೇ ಕೇಳಿ ಸರ್. ನೀವು ಹೇಳುವಾಗ ನಾವು ಸೌಜನ್ಯದಿಂದ ಕೇಳಿವಿ. ರೈತರಿಗೆ ಪರ್ಮಿಷನ್ ಕೊಡಕ್ ನೀವ್ ಯಾರು ಸರ್? ನೀವ್ಯಾರು ನಮ್ಮ ರೈತರಿಗೆ ಪರ್ಮಿಷನ್ ಕೊಡಕ್? ನೀವು ಕೆರಿ ಮುಸ್ತೀನಿ, ಕಿನಾಲ್ ಮುಸ್ತೀನಿ ಈ ಶಬ್ದ ಮಾತಾಡಂಗಿಲ್ಲ ಸರ. ಈ ಶಬ್ದ ಯಾವಾಗ ಮಾತಾಡಂಗಿಲ್ಲ. ಏ ತಮ್ಮ ಕೂಗ್ ಬಡಿಬೇಡಿ, ಸ್ವಲ್ಪ ಕೇಳ್ರಿ. ಕೆರಿ ಕಿನಾಲ್ ಮುಚ್ಚೋದು ನಿಮ್ ಧರ್ಮ ಅಲ್ಲ ಸರ. ಇನ್ನ ಹಚ್ಚಿ ಕೆರಿ ಹೂಳು ತೆಗದ ನೀರು ತುಂಬಿಸೋದು ನಿಮ್ ಕೆಲಸ. ಸರ್ಕಾರದ ಅಧಿಕಾರಿಗಳು ನೀವು. ನಾವ ಹಗಲೆಲ್ಲ ಏನ್ ಮಾತಾಡೋದು ನಾನು ಒಟ್ಟ ನಿಮ್ ಹೋರಾಟಗಾರ ನೋಡಿ ತಿಳಿಯವ ತೋಮರಾಯ. ನಮ್ ನಂಜುಂಡ ಸ್ವಾಮಿ ಅವ್ರು ಏನ್ ಹೇಳ್ಯಾರ ಗೊತ್ತೈತಿ ನಿಮಗ? ಟವಲ್ ಯಾಕೆ ಹಾಕಿರಿ ನೀವು ಹೆಗಲ ಮ್ಯಾಗ? ನಾವ್ ಯಾವ್ದು ಮುರಿತೀವ ಕಾನೂನು ಹೊಳಿ ತಕೋಬೇಕು ಸರ್ಕಾರ. ನಾವ್ ಯಾವ್ದು ಮಾಡ್ತೀವ ಕಾನೂನು ಪಾಸ್ ಆಗಬೇಕು. ಅದ ರೈತ ಸಂಘ ಸರ್. ಏನ್ರಿ ಇವ್ರು ಏನ್ ಹೇಳಕತ್ತಾರ? ಸಣ್ಣ ಹುಡುಗರು ಪ್ರೈಮರಿ ಸ್ಕೂಲ್ ಜಾತ್ರೆಗೆ ಹೇಳ್ತಾರಲ್ರಿ, ಆ ರೀತಿ ಹೇಳಕತ್ತೀರ ಸರ್ ನೀವ? ಸರ್ ಇಲ್ಲಿ ಕೇಳ್ರಿ, ನೀವು ಸರ್ಕಾರ ಅಂತ ಹೇಳ್ಬೇಡ್ರಿ. ನಾವು ಸರ್ಕಾರ ಸರ್. ಇಲ್ಲಿ ನಾವು ಸರ್ಕಾರ ಯಾರನ್ನ ಕರ್ಸ್ಬೇಕು ಹೇಳ್ರಿ? 10 ಜನ ಕೂತೀವಿ ಅಂದ್ರೆ ಸರ್ಕಾರ ಅಲ್ಲ, ಅವ್ರ ಅಪ್ಪರ್ದತ್ರಿ. ಇಲ್ಲಿ ಏನ್ರಿ ಸರ್ ಏನ್ ಹೇಳಕತ್ತೀರಿ ನೀವು? 9 ಜನ ಕೂತ್ರ HK ಪಾಟೀಲ್ರು ಕಾನೂನು ಸಚಿವರು ಅವ್ರು ಬಂದಾರ್ರಿ. ಸಕ್ರಿ ಸಚಿವ್ರ ಕೈ ಗಡಗಡ ನಡಿಗೆದ್ರಿ, ರಾಜ್ಯ ನೋಡೈತಿ. ಮತ್ ನೀವೇನ್ ಉತ್ತರ ಕೊಡಕತ್ತೀರ ಈ ಸಂಘದಾಗ? ಚುನಾ ಪೂಜಾರಿ ಅಂದ್ರೆ ಗ್ರಾಮ ಘಟಕ ಅಧ್ಯಕ್ಷ ಮಾಡ್ರಿ, ರಾಜ್ಯದ ಅಧ್ಯಕ್ಷರದಾರ್ರಿ. ಏನ್ ಮಾತಾಡ್ಬೇಕು ನೀವು? ಒಂದು ಸೌಜನ್ಯ ಬೇಕು ಸರ್, ಸರಿಯಾದ ಮಾಹಿತಿ ಬೇಕು. ಮುಂಜಾನೆಯಿಂದ ಕೂತೀವಿ, ನಮಗೇನ್ ಕೆಲಸ ಇಲ್ಲನ್ರಿ ಇಲ್ಲಿ? ಬೆಳಿಗ್ಗೆ 9 ಗಂಟೆಗೆ ಬಂದು ಕೂತೀವಿ, ಏನು ಕೆಲಸ ಇಲ್ಲನ್ರಿ ಇಲ್ಲಿ? ನಮಗೇನ್ ಕೆಲಸ ಬೇರೆ ಉದ್ಯೋಗ ಇಲ್ರಿ? ಒಬ್ರು ಕೊಡ್ತಾರ 6 ತಿಂಗಳತ್ತಾರ, ಒಬ್ರು 8 ತಿಂಗಳತ್ತಾರ. ಬರ್ಬೇಕಾಗೈತ್ರಿ DPR. ನಿಮ್ಮೆಲ್ಲ ಪಗಾರ ಬರೆದ್ಕೊಂಡು DPR ಮಾಡ್ಕೊಂಡ್ ಬರ್ತೀನ ಸರ. ಮಾಹಿತಿ ಇಲ್ಲಿ ಹೋರಾಟಗಾರ ನಾವು ಕೂತೀವಿ, ನಾವು ಗರಂ ಆಗೋದಲ್ಲ ಸರ. ಒಂದು ಸರಿಯಾದ ಮಾಹಿತಿ ಬೇಕು. ಅದು ಎಷ್ಟು ತಿಂಗಳದಾಗ ಮಾಡ್ತೀರಿ? AC ಸಾಹೇಬ್ರ ಸಮ್ಮುಖದೊಳಗ ಸರಿಯಾಗಿ ನೀವು ಮಾಹಿತಿ ಕೊಡ್ರಿ. AC ಸಾಹೇಬರು ಸರಿಯಾಗಿ ನಮಗ್ ಮಾರ್ಗದರ್ಶನ ಹೇಳ್ತಾರೆ. ಮತ್ತ ಅದನ್ನ ಬಿಟ್ಟು ನೀವು ಹಿಂಗ್ ಹೇಳಾಕತ್ರಿ. ಇದೇನ್ ಜಾತ್ರೆ ನಡೆದಂಗ ನಡೆದೈತ್ರಿ ಸರ್ ಇದ? ಸರ ಕಿನಾಲ್ದಾಗಿನ ಹೂಳು ತೆಗೆದು ನಿಮ್ ಕೆಲಸ. ಸರ್ಕಾರಕ್ಕೆ ನೀವು ಮಾತಾಡ್ರಿ. ನಿಮಗೆ ಯಾವ ಸರ್ಕಾರಿ ಸಚಿವರು ಮಾತು ಕೇಳಂಗಿಲ್ಲಲ್ಲ, ನಮಗ್ ಹೇಳ್ರಿ, ಅವ್ನ ಮಾತು ಕೇಳಂಗ ನಾವು ಮಾಡ್ತೀವಿ. ನೀವು ಮಾಡ್ಬೇಕಾದ್ರೆ ನೀವು ಇಲ್ಲಿ ಬಂದ ಅರ್ಧಂಬರ್ಧ ಮಾಹಿತಿ ಕೊಡ್ಬೇಕು ಹೆಂಗ್ರಿ ಸರ್? ಒಂದ್ 7-8 ಜನ ಮಾಹಿತಿ ಕೊಟ್ರಿ, ಒಂದು ಸರಿಯಾಗಿ ಮಾಹಿತಿನೇ ಇಲ್ಲ. 6 ತಿಂಗಳ 8 ತಿಂಗಳ ಮಳೆಗಾಲಕ್ಕೆ ನೀವ್ ಯಾಕೆ ಬಿಡ್ಬೇಕ್ರಿ ಸರ್? ನಮ್ಮ ಹೊಲ ತಗೊಂಡ್ ಮನೆ ಮೇಲೆ ನೀರಾಶಿ ಹೋಕ್ಕವ. ಮಳೆಗಾಲ ಹೇಳಕತ್ತಿರಲ್ಲ ಎಲ್ಲಾರು? ಯಾಕ್ರಿ ಬರೀ ಮಳೆಗಾಲ ಹಾಕತ್ತಿಲ್ಲ ಅವ್ರ? ಮತ್ ಬರಗಾಲದಾಗ ನೀರ್ ಯಾರು ಬಿಡೋರು ನಮಗ? ಈಗ ಒಂದ್ ಕೆಲಸ ಮಾಡೋಣ ಸರ್, ಒಟ್ಟ ನಮ್ಮ ಹುಕ್ಕೇರಿ ತಾಲೂಕಿಗೆ ನೀರಾವರಿ ಬ್ಯಾಡ್ರಿಪ್ಪ. ಈಗೇನ್ DK ಶಿವಕುಮಾರ್ ಒಯ್ಯಾಕತ್ತೇನಲ್ಲ, ಮಾಧ್ಯಮದವ್ರು ಅದಾರ, ಇವ್ರೆಲ್ಲಾರು ಕರ್ಕೊಂಡು ಹೋಗೋಣ. AC ಸಾಹೇಬ್ರ ಗಾಡಿ ಹಾಕೊಂಡ್ರಲ್ಲಿ ಒಂದ್ 20 ನಿಮಿಷ ಎಲ್ಲ ಪೈಪ್ ಹೊಡೆದ್ ಬಿಡು. ಇದಕ್ಕರೆ ಆ ಸರ್ಕಾರದವ್ರು ಹೇಳ್ಯಾರ ನೀವು ಪೈಪ್ಲೈನ್ ಮಾಡಿರಿ. ಈ ಸರ್ಕಾರ ಹೇಳ್ತೈತಿ ನೋಡ್ರಿ ಪೈಪ್ಲೈನ್ ಹೊಡೆದ್ ಬಿಡು. ಹೆಂಗ್ರಿ ಸರ್ ಏನ್ ಮಾತಾಡೋದ? ಸರಿಯಾಗಿನ 10 ನಿಮಿಷ ಟೈಮ್ ತೋರ್ಸ, ಮಾಹಿತಿ ತಗೋರಿ. ನಮಗ್ AC ಸಾಹೇಬರು ಹೇಳಿದ್ದು ಸರಿ ಅನಿಸಿದ್ರ ಹೋರಾಟ ಹಿಂದ ಸರ್. ಇಲ್ಲಂದ್ರ ನೀವ್ ಯಾರು ಇಲ್ಲಿಂದ ದಯವಿಟ್ಟು ಹೋಗಂಗಿಲ್ಲ. ಯಾರು ಹೋಗಂಗಿಲ್ಲ ಸರ್. ನೀವು ಇಲ್ಲೇ ಕೊಂಡ್ರೋದು. DC ಅವರು ಬರ್ತಾರ, ಏನ್ ಅಧಿಕಾರ ಆಡಳಿತ ಮಾಡಕ್ ತೊಂದರೆ ಯಾಕೈತಲ್ಲ ಸರ್, ನೀವು ಇಲ್ಲೇ ಕೊಂಡ್ರೋದು. ನೀವು ಇಲ್ಲೇ ಕುಂತ್ರಿ ಅಂದ್ರ DC ಅವ್ರು ಬರ್ತಾರ. DC ಅವ್ರು ಬಂದ್ ಅವ್ರು ಇಲ್ಲಿ ಕುಂತ್ರ ಅಂದ್ರ ಜಿಲ್ಲಾ ಉಸ್ತುವಾರಿ ಬರ್ತಾರೆ. ಅವ್ರು ಬಂದ್ ಇಲ್ಲಿ ಕೂತ್ರಂದ್ರ DK ಶಿವಕುಮಾರ್ ಬರ್ತಾರೆ. ತರಿಸ್ತೀವಿ ಸರ್ ನಾವು. ಆದ್ರ ನೀವು ಅರ್ಧಂಬರ್ಧ ಮಾಹಿತಿ ಕೊಡ್ಬೇಕು. ಯಾಕಂದ್ರೆ ಇಡೀ ತಾಲೂಕಿನ ನೀರಾವರಿ ಇಲ್ಲದಕ್ಕಾಗಿ 40 ವರ್ಷ ಇಲ್ಲಿ ನೋಡ್ರಿ, 1 ತಿಂಗಳಾದ್ರೂ ನೀರು ಕುಡಿಯಾಕ ಬರಲಿ. ಅವ್ರ ಸಮಸ್ಯೆ ಏನಕ್ಕ ಸರ್? ಅದು ನೋಡಿ ಸರ್, ಜವಾಬ್ದಾರಿ ನಿಮ್ಮದು. ಸಂಜು ಮುಂದಿನ ತೋರಿ. ಏತಮ್ಮ ನೀವು ಟವಲ್ದವ್ರದ್ದು ಏನ್ ಕೆಲಸ ಐತಿ ಸರ್? ನಿಮ್ ಮೀಡಿಯಾದವ್ರನ್ನ ಬಿಟ್ಟು ಹೊರ ಕಳಿಸ್ಬಿಡ್ರಿ. ಅವ್ರು ನೀವು ಮಾಧ್ಯಮದವ್ರ ಬಿಟ್ಟು ಕಳಿಸ್ರಿ ಅವ್ರನ್ನ. ಸರಿ ತಮ್ಮ, ನೀವ ಮಾಧ್ಯಮದವ್ರ ಬಿಟ್ಟು ಸರಿ ಇರಲ್ಲ. ಒಂದು ಗಾಂಭೀರ್ಯತೆ ಅದ, ಶಾಂತ ಇರ್ಬೇಕು. ತಮ್ಮ ಏನ್ ಕೆಲಸ ಅದ ನಿಮ್ಮದ? ಏನ್ ಕೆಲಸ? ಕುಂಡ್ರಕ್ ಆಗ್ಲಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಮುಂದೆ ಬರ್ರಿ, ಇಲ್ಲ ಡೆಬ್ಯಾಗಾರ ಬರಿ ಮರ. ತಮ್ಮ ಸ್ವಲ್ಪ ಕೊಂಡ್ರಲ್ಲ ಸರ್. ಇವ್ರ ಅಧಿಕಾರಿಗಳನ್ನ ಅವ್ರಿಗೊಂದು ಕುರ್ಚಿ ಹಾಕಿರ್ತಮ್ಮ. ಕೊಡ್ ಸರ್ ನೀವು. ತಮ್ಮ ಕೂಡ್ರು, ಶಾಂತ ಕೂಡ್ರಿ ಜರ. ಅಲ್ಲಿ ನೋಡ್ರಿ ತಾಯಂದ್ರೆ ಹೆಂಗ್ ಕೊಡ್ತಾರ, ಸ್ವಲ್ಪ ನೋಡ್ರಿ. ಸಂಜು ಏನ್ ಹೇಳೋದ್ರಿ? ಒಂದ್ 10 ನಿಮಿಷ ಬದಲಾವಣೆ ಮಾಡು. ಒಂದಿಬ್ಬರು ಮುಖಂಡರು ಮಾತಾಡ್ತಾರೆ.
ನಮ್ಮ ಚಿಕ್ಕೋಡಿ ಜಿಲ್ಲೆ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಪ್ಪನ ಅಂಗಡಿಯವರು ಹೋರಾಟವನ್ನು ಕುರಿತು ಮಾತನಾಡಬೇಕಂತೇಳಿ ತಮ್ಮೆಲ್ಲರ ಪರವಾಗಿ ವಿನಂತಿ ಮಾಡ್ತೀನಿ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸೂರು ಸೇನೆ ರಾಜ್ಯಾಧ್ಯಕ್ಷರಾದಂಥ ಸೋನಪ್ಪಣ್ಣ ಪೂಜಾರಿ ಅವರೇ, ರಾಜ್ಯ ಗೌರವಾಧ್ಯಕ್ಷರಾದಂಥ ಶಶಿಕಾಂತ್ ಪಡಸಲಗಿ ಗುರೂಜಿ ಅವರೇ, ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಅವರಾದಂಥ ಮಹೇಶ್ ಅಣ್ಣ ಸುಬೇದರ್ ಅವರೇ, ಪ್ರೇಮ್ ಚೌಗ್ಲಾ ಅವರೇ, ಬಹಳಷ್ಟು ಜಿಲ್ಲೆ ಮತ್ತು ಬೇರೆ ಜಿಲ್ಲೆಯಿಂದ ತಾಲೂಕಿನಿಂದ ಬಂದಂತ ಎಲ್ಲ ನನ್ನ ರೈತ ಬಂಧುಗಳೇ, ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲ ನನ್ನ ತಾಯಂದ್ರೆ, ಇವತ್ತಿನ ಈ ಏನ ಸಮಗ್ರ ನೀರಾವರಿ ಹೋರಾಟ ಸಲುವಾಗಿ ಏನ್ ಇಲ್ಲಿ ಹುಕ್ಕೇರಿ ತಾಲೂಕಿಗೆ ನಾವು ಬಂದದೀವು, ಇದು ಪರಿಸ್ಥಿತಿ ಹೆಂಗಾಗೈತಪ್ಪ ಅಂತಂದ್ರ ಒಟ್ಟ ಅಧಿಕಾರಿಗಳು ಒಂದು ಅವ್ರ ಕೈಯಾಗಿನ ಕಾಗಪತ್ರ ಜೀವಂತ ಇಲ್ಲ, ಎಲ್ಲ ಸತ್ ಹೋಗ್ಯಾವ. ಸೋಮ ನಿಮಿತಿಗೆ ಬಂದಾರ ಅವ್ರ, ಏನೈತೆ ಅವ್ರ ಕೈಯಾಗ ಪವರ್? ಇವತ್ತ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆತು, ನೀರಾವರಿ ಮಂತ್ರಿ, ಇವ್ರ ಮೊದಲು ಎಚ್ಚೆತ್ಕೋಬೇಕು. ಯಾಕಪ್ಪ ಅಂತಂದ್ರ ಈಗ ನಾವು ಯಾರು ಹೇಳಂಗಿಲ್ಲ, ಇಲ್ಲಿಂದ AC ಸಾಹೇಬ್ರ DC ಅವರಿಗೆ SP ಅವರಿಗೆ ಬರಕ್ ಹೇಳ್ಬೇಕು. ಇವತ್ತ ಅವ್ರ ಜಿಲ್ಲಾ ಉಸ್ತುವಾರಿ ಮಂತ್ರಿ ಜೋಡಿ